ಚರ್ಚೆಯ ಮೊದಲೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ ಏನ್ಷಿಯಂಟ್ ರಿಸರ್ವಾಯರ್ ಅನ್ಅರ್ತ್ ಆನ್ ಎಲಿಫೆಂಟಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡಿನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಇಲ್ಲಿ ಎಲಿಫೆಂಟಾ ಐಲ್ಯಾಂಡ್ನಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಸ್ಟೆಪ್ಡ್ ರಿಸರ್ವಾಯರ್ ಅನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇದು ನಿಯರ್ಲಿ 1500 ಇಯರ್ ಓಲ್ಡ್ ಆಗಿರ್ತಕ್ಕಂಥ ಒಂದು ಸ್ಟೆಪ್ಡ್ ರಿಸರ್ವಾಯರ್ ಆಗಿದೆ. ಎಲಿಫೆಂಟಾ ಐಲ್ಯಾಂಡಲ್ಲಿ ಪತ್ತೆಯನ್ನು ಹಚ್ಚಲಾಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಎಕ್ಸ್ಕವೇಟ್ ಮಾಡಿದ್ದಾರೆ ಅಂತ ಕಾಣ್ಬೋದು. ಇಲ್ಲಿ ನೋಡಿದಾಗ ಇದೊಂದು T ಶೇಪ್ಡ್ ಆಗಿರುವಂಥ ಒಂದು ಲೇಯರ್ಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅಟ್ಲೀಸ್ಟ್ 20 ಸ್ಟೋನ್ಸ್ಗಳನ್ನು ಸ್ಟೆಪ್ಸ್ನಲ್ಲಿ ಇಲ್ಲಿ ಗಮನ ಹರಿಸ್ಬೋದು. ಒಂದು ಸ್ಟೆಪ್ಪಲ್ಲಿ 20 ಸ್ಟೋನ್ಸ್ಗಳು ಇರುವಂಥದ್ದನ್ನು ಒಂದು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಇದರಿಂದಾಗಿ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಇನೋವೇಷನ್ಸ್ ಎಷ್ಟು ಮಟ್ಟಿಗಿದೆ. ಇಲ್ಲಿ ಸ್ಟೆಪ್ಪನ್ನು ತಯಾರು ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂತಹ ಸ್ಟೋನ್ಸ್ಗಳನ್ನು ನೋಡಿದಾಗ ಮೇನ್ ಲ್ಯಾಂಡಿಂದ ಬ್ಲಾಕ್ಸ್ಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ಗಮನ ಹರಿಸ್ಬೋದು. ಇದರಿಂದ ಇದೊಂದು ಪ್ಲಾನ್ಡ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಅಂತ ಅನಿಸ್ಕೊಳ್ಳುತ್ತೆ. ಇದೊಂದು ರಾಕಿ ಐಲ್ಯಾಂಡ್ ನಡಿಯಲ್ಲಿ ವಾಟರ್ ಸ್ಟೋರೇಜ್ ಅರೇಂಜ್ಮೆಂಟ್ ಆಗಿದೆ. ರೈನ್ ವಾಟರ್ ಕ್ವಿಕ್ಲಿ ರನ್ ಆಫ್ ಆಗ್ತಕ್ಕಂತಹ ಏರಿಯಾದಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರೊಂದಿಗೆ ನಿಯರ್ಲಿ 60 ಕಾಯಿನ್ಸ್ಗಳನ್ನು ಸಹ ಪತ್ತೆ ಮಾಡಿದರೆ ಕಾಪರ್, ಲೆಡ್, ಸಿಲ್ವರಲ್ಲಿ ಇರ್ತಕ್ಕಂತಹ ಕಾಯಿನ್ಸ್ಗಳನ್ನು ಕಾಣ್ಬೋದು. ಇದು ಕೃಷ್ಣರಾಜನ್ಗೆ ಲಿಂಕ್ ಆಗ್ತಕ್ಕಂಥ ಕಾಯಿನ್ಸ್ಗಳಂತ ಪತ್ತೆ ಮಾಡಲಾಗಿದೆ. ಕಲಚೂರಿ ಡೈನೆಸ್ಟಿಗೆ ಬಿಲಾಂಗ್ ಆಗುವಂಥ ಕೃಷ್ಣರಾಜನ್ಗೆ ಲಿಂಕ್ ಮಾಡ್ತಾ ಇದೆ ಅಂತ. ಹಾಗೂ ಕೆಲವು ಆರ್ಟಿಫ್ಯಾಕ್ಟ್ಸ್ಗಳನ್ನು ಸಹ ಡಿಸ್ಕವರ್ ಮಾಡಿದ್ದಾರೆ. ಆಂಫರ್, ಮೆಡಿಟೇರಿಯನ್ ಜಾರ್, ಟಾರ್ಪಿಡೋ ಜಾರ್, ವೆಸ್ಟ್ ಏಷ್ಯಾ ಒರಿಜಿನ್ ಹೊಂದಿರತಕ್ಕಂಥದ್ದು, ಟೆರ್ಕೋಟಾ ಫಿಗರಿನ್ಸ್, ಬೀಡ್ಸ್, ಬ್ಯಾಂಗಲ್ಸ್ಗಳನ್ನು ಸಹ ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ಇದರಿಂದ ಲಾಂಗ್ ಡಿಸ್ಟೆನ್ಸ್ ಮ್ಯಾರಿಟೈಮ್ ಟ್ರೇಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇದು ಪ್ರೊವೈಡ್ ಮಾಡುತ್ತೆ. ವೆಸ್ಟ್ ಏಷ್ಯಾ ಮೆಡಿಟೇರಿಯನ್ನೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಇವರು ಹೊಂದಿದ್ರು ಅಂತ ನಮಗೆ ಅರ್ಥ ಆಗುತ್ತೆ. ಈ ಒಂದು ಡಿಸ್ಕವರಿಯ ಮುಖಾಂತರ ವಾಟರ್ ಮ್ಯಾನೇಜ್ಮೆಂಟ್ ಇನೋವೇಷನ್ ಯಾವ ರೀತಿಯಾಗಿತ್ತು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಏನ್ಷಿಯಂಟ್ ಇಂಡಿಯಾದಲ್ಲಿ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಗಮನಿಸಬಹುದು. ಅದರಲ್ಲೂ ಗುಜರಾತ್, ರಾಜಸ್ಥಾನದಲ್ಲಿ ಇರುವಂತಹ ಒಂದು ಸ್ಟೆಪ್ ವೆಲ್ ಪ್ಯಾಟರ್ನ್ ಅನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಸಿಮಿಲಾರಿಟೀಸ್ ಅನ್ನು ನಾವು ಗಮನಿಸಬಹುದು. ಫಾರಿನ್ ಪಾಟ್ರಿಗಳ ಒಂದು ಪ್ರೆಸೆನ್ಸ್ ಅನ್ನು ನೋಡಿದಾಗ ಗ್ಲೋಬಲ್ ಟ್ರೇಡ್ ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡಬಹುದು. ರೋಮನ್ ವೆಸ್ಟ್ ಏಷ್ಯಾದೊಂದಿಗೆ ಟ್ರೇಡ್ ರೂಟ್ ಅನ್ನು ಹೊಂದಿರತಕ್ಕಂಥ ಪಾಸಿಬಿಲಿಟಿ ಇದೆ ಅಂತ. ಅರ್ಬನ್ ಪ್ಲಾನಿಂಗ್, ಎಂಜಿನಿಯರ್ಗೆ ಸಂಬಂಧಪಟ್ಟಂತೆನೂ ಸಹ ಇಲ್ಲಿರುವಂಥ ಒಂದು ಸ್ಟ್ರಕ್ಚರ್ ಅನ್ನು ನೋಡಿದಾಗ ಯಾವ ರೀತಿಯಾಗಿ ಒಂದು ಪ್ರಾಪರ್ ಆರ್ಗನೈಸ್ಡ್ ವೇನಲ್ಲಿ, ಅದರಲ್ಲೂ ಯಾವುದೇ ರೀತಿಯಾಗಿ ಇಲ್ಲಿ ರಿಲಿಜಿಯಸ್ ಆಸ್ಪೆಕ್ಟ್ಸನ್ನು ಕಾಣ್ತಾ ಇಲ್ಲ, ಬಟ್ ಇದು ಒಂದು ಸೆಟಲ್ಮೆಂಟನ್ನು ಸಜೆಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅವರ ಒಂದು ಪ್ಲಾನಿಂಗನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಈ ಒಂದು ಎಲಿಫೆಂಟಾ ಐಲ್ಯಾಂಡ್ ಏನಿದೆಯಲ್ಲ ನಿಯರೆಸ್ಟ್ ಮುಂಬೈ ಕಂಡು ಬರುತ್ತೆ. ಅಗೇನ್ ಫೇಮಸ್ ಆಗಿರುವಂಥ ಎಲಿಫೆಂಟಾ ಕೇವ್ಸ್ಗಳು ಸಹ ಕಂಡು ಬರ್ತವಲ್ವಾ. ಈ ಒಂದು ಎಲಿಫೆಂಟಾ ಕೇವ್ಸ್ಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಪಾರ್ಟ್ ಆಗಿದೆನೋ ಇಲ್ವೋ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ರೂಫ್ ಟಾಪ್ ಸೋಲಾರ್ ಗವರ್ಮೆಂಟ್ ಪ್ಲಾನಿಂಗ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಸ್ಟೇಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಇಲ್ಲಿ ಸರ್ಕಾರ ಈ ಮೊದಲು ತಂದಿರುವಂತಹ PM ಸೂರ್ಯಘರ್ ಯೋಜನೆ ಏನಿದೆಯಲ್ಲ, ಮುಫ್ತ್ ಬಿಜಿಲಿ ಯೋಜನಾ, ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಅಪ್ಗ್ರೇಡೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಕೀಮ್ ನಡಿಯಲ್ಲಿ ಸ್ಟೇಟ್ಸ್ಗಳಿಗೆ ಇನ್ಸೆಂಟಿವ್ಸ್ ಅನ್ನು ಕೊಡುವಂಥದ್ದಾಗಿ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಇವಾಗ ಒಂದು ಪ್ಲಾನಿಂಗ್ ಅನ್ನು ಮಾಡ್ತಾ ಇದೆ. ಯೋಜನೆ ಅಡಿಯಲ್ಲಿ ಸ್ಟೇಟ್ಸ್ಗಳಿಗೆ ಇನ್ಸೆಂಟಿವ್ಸ್ ಅನ್ನು ಒದಗಿಸಬೇಕು ಅಂತ. ಇದೊಂದು ULA ಮಾಡೆಲ್ ಆಗಿದೆ, ಯುಟಿಲಿಟಿ ಲೆಡ್ ಅಗ್ರಿಗೇಷನ್ ಅಂತ ಕಾಣಬಹುದು. ಇಲ್ಲಿ ಸ್ಟೇಟ್ ಡಿಸ್ಕಾಮ್ಸ್ಗಳಿಗೆ, ಎಲೆಕ್ಟ್ರಿಸಿಟಿ ಕಂಪನೀಸ್ಗಳಿಗೆ ಇನ್ಸೆಂಟಿವ್ಸ್ ಅನ್ನು ಒದಗಿಸ್ತಾ ಇದ್ದಾರೆ. ಇದರಿಂದಾಗಿ ಒಂದು ಹೌಸ್ ಹೋಲ್ಡ್ಗೆ ರೂಫ್ ಟಾಪ್ ಸೋಲಾರ್ ಫೆಸಿಲಿಟೀಸ್ಗಳನ್ನು ಕಂಪನೀಸ್ಗಳು ಒದಗಿಸಬಹುದು ಅಲ್ವಾ. ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಫಂಡ್ ಅನ್ನು ಕೊಡ್ತಾ ಇದ್ದಾರೆ. ಬೆನಿಫಿಷರೀಸ್ಗಳನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಯಾರು ಅಫೋರ್ಡ್ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಹೊಂದಿರ್ತಾರೆ, ಅವ್ರ ಹತ್ರ ಯಾವುದೇ ರೀತಿಯಾಗಿ ಈ ಒಂದು ಸೋಲಾರ್ ಪ್ಯಾನೆಲ್ಸ್ಗೆ ಸಂಬಂಧಿಸಿದಂತಹ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಅವರನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ. ಪುವರ್ ಹೌಸ್ ಹೋಲ್ಡ್ಗೆ ಇಲ್ಲಿ ಒಟ್ಟಾರೆಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಈ ಒಂದು ಸ್ಕೀಮ್ಗೆ ಸಂಬಂಧಿಸಿದಂತೆ ನಾವು ಪ್ರಾಬ್ಲಮ್ ಅನ್ನು ನೋಡಿದಾಗ, ಅಂದರೆ ಪ್ರಸ್ತುತವಾಗಿರ್ತಕ್ಕಂಥ ಮಾಡೆಲ್ ನಡಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಂದರೆ, ಸೋಲಾರ್ ಪ್ಯಾನೆಲ್ಸ್ಗಳನ್ನು ಸೆಟಪ್ ಮಾಡ್ತಕ್ಕಂಥ ಹಂತದಲ್ಲಿ ತುಂಬ ಕಾಸ್ಟ್ ಇರೋದನ್ನು ನಾವು ಕಾಣ್ತಾ ಇದ್ದೇವೆ, ಹೈ ಕಾಸ್ಟ್ನ ಕಾಣ್ತಾ ಇದ್ದೇವೆ. ಹಾಗಾಗಿ ಹೆಚ್ಚು ಜನ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈವನ್ ಸಬ್ಸಿಡೀಸನ್ನು ಒದಗಿಸಿದ್ರು ಕೂಡ ಅಷ್ಟೊಂದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಿಲ್ಲ. ಅದಕ್ಕಾಗಿ ಸರ್ಕಾರ ಈ ಒಂದು ULA ಮಾಡೆಲ್ನ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಸ್ಟೇಟ್ಸ್ಗಳಿಗೆ ಒಂದು ಅಲೋಕೇಶನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಇದರಿಂದ ಹೌಸ್ ಹೋಲ್ಡ್ಗೂ ಸಹ ಒಂದು ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಈ ಒಂದು ಯೋಜನೆ ಎಲ್ಲರೂ ಸಹ ಯೂಸ್ ಮಾಡ್ತಾ ಹೋಗುವಂಥದ್ದನ್ನು, ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನಿಯರ್ಲಿ 30 ಲ್ಯಾಕ್ ಅಷ್ಟು ಹೌಸ್ ಹೋಲ್ಡ್ಗಳನ್ನು ಇನಿಷಿಯಲಿ ಕವರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರಿಂದ ಒಂದು ರೂಫ್ ಟಾಪ್ ಸೋಲಾರ್ ಕೆಪಾಸಿಟಿಯನ್ನು ಸಹ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿನೂ ಸಹ ರಿಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗೂ ಒಂದು ಹೌಸ್ ಹೋಲ್ಡ್ಗೆ ಲೋ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಸಹ ಒದಗಿಸ್ದಂಗೆ ಆಗುತ್ತಲ್ವಾ. ಅವರು ಸಹ ಒಂದು ಎಕ್ಸ್ಪೆಂಡಿಚರ್ನ ರಿಡ್ಯೂಸ್ ಮಾಡ್ತಾ ಬರಬಹುದು. ರೂಫ್ ಟಾಪ್ ಸೋಲಾರಿಂದ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಏನಿದೆ, ಇವಾಗ ಒಂದು ಕ್ಲೈಮೇಟ್ ಗೋಲನ್ನು ಸಹ ನಾವು ಅಚೀವ್ ಮಾಡ್ದಂಗೆ ಆಗುತ್ತೆ, ರಿನ್ಯೂಬಲ್ ಎನರ್ಜಿ ಟಾರ್ಗೆಟನ್ನು ರೀಚ್ ಮಾಡ್ದಂಗೆ ಆಗುತ್ತೆ, ಕಾರ್ಬನ್ ಎಮಿಷನ್ಸನ್ನು ಸಹ ರಿಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇದೊಂದು ಡಿಸೆಂಟ್ರಲೈಸ್ಡ್ ಪವರ್ ಜನರೇಷನ್ ಅಂತ ಹೇಳ್ತಾ ಇದ್ದೇವೆ.
ಎಕನಾಮಿಕ್ ಬೆನಿಫಿಟ್ಸನ್ನು ಸಹ ತಂದು ಕೊಡ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ಲು ಸಹ ಕಡಿಮೆ ಆಗ್ತಾ ಇದೆ. ಸೇವಿಂಗನ್ನು ಸಹ ಎನ್ಹಾನ್ಸ್ ಮಾಡ್ತಾ ಇದೆ. ಸೊ ಸೋಲಾರ್ ಸೆಕ್ಟರ್ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಜಾಬ್ ಕ್ರಿಯೇಷನ್ಸ್ಗಳು ಸಹ ಇಲ್ಲಿ ಆಗ್ತವೆ ಅನ್ನೋದು ಇಂಪಾರ್ಟೆಂಟ್. ದೇರ್ ಆರ್ ಸಮ್ ಚಾಲೆಂಜಸ್. ಸೊ ಡಿಸ್ಕಾಮು ಸಹ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಸ್ಟ್ರೆಸ್ಸನ್ನು ಫೇಸ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಬಿಕಾಸ್ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ಸ್ಟೇಟ್ ಲೆವೆಲಲ್ಲಿ ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಎಲ್ಲ ಸ್ಟೇಟ್ಸ್ಗಳು ಸಹ ಈ ಒಂದು ಮಾಡೆಲ್ ಫಿಟ್ ಆಗುತ್ತೆ ಇಲ್ವೋ ಅನ್ನುವಂಥದ್ದು ಕ್ಲಾರಿಟಿ ಇನ್ನೂ ಇಲ್ಲ. ಮೇಂಟೆನೆನ್ಸ್ ಹಾಗೂ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇರುತ್ತೆ. ಗ್ರಿಡ್ ಇಂಟಿಗ್ರೇಷನ್ ಅಂತ ಬಂದಾಗೂ ಸಹ ಚಾಲೆಂಜಸ್ಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನ್ಯಾಷನಲ್ ಸೋಲಾರ್ ಮಿಷನನ್ನು ಲಿಂಕ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್. ಯಾವ ರೀತಿ ಅಂತ ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಯುಟಿಲಿಟಿ ಲೆಡ್ ಅಗ್ರಿಗೇಷನ್ ಮಾಡೆಲ್ ನಮಗೆ ತುಂಬ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಜನ್ ವಿಶ್ವಾಸ್ 2.0 ಈಸ್ ಆಲ್ ಅಬೌಟ್ ಟ್ರಸ್ಟ್ ಬೇಸ್ಡ್ ಕಂಪ್ಲಯನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ನಡೆಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಜನ್ ವಿಶ್ವಾಸ್ 2.0 ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ ಬಿಲ್ 2026ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ಇಲ್ಲಿ ಕಾಣ್ಬೋದು. ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನು ಇದು ತೆಗೆದುಕೊಂಡು ಬರ್ತಾ ಇದೆ ಅಂತ. ಈ ಮೊದಲು 2023ರಲ್ಲೂ ಕೂಡ ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಪ್ರೊವಿಷನ್ ಆ್ಯಕ್ಟನ್ನು ಕಾಣ್ತಾ ಇದ್ವಿ. ಅದರಡಿನಲ್ಲಿ ಸಹ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಜನ್ ವಿಶ್ವಾಸ್ 2.0 ಕಾಣ್ತಾ ಇದ್ದೇವೆ. ಜನ್ ವಿಶ್ವಾಸ್ನ ಇಂಟೆನ್ಷನ್ ಯಾವ ರೀತಿಯಾಗಿದೆ ಇವಾಗ ನೋಡಿ. ಏನಾದರೂ ಮೈನರ್ ಪ್ರಾಬ್ಲಮನ್ನು ಮಾಡಿರ್ತಕ್ಕಂಥ ಹಂತದಲ್ಲಿ ಕ್ರಿಮಿನಲ್ ಆಗಿ ಘೋಷಣೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ. ಸೊ ಇದನ್ನು ರಿಡ್ಯೂಸ್ ಮಾಡಬೇಕು ಅಂತ ಮೈನರ್ ಮಿಸ್ಟೇಕ್ಸ್ ಏನಾದರೂ ಆಗಿರ್ತಲ್ಲ ಆ ಒಂದು ಹಂತದಲ್ಲಿ ಇಂಪ್ರಿಸನ್ಮೆಂಟನ್ನು ಒದಗಿಸಬಾರ್ದು. ಅವರಿಗೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪನಿಷ್ಮೆಂಟನ್ನು ಕೊಡಬಾರ್ದು. ಆದರೆ ಪೆನಾಲ್ಟೀಸ್ಗಳ ಮುಖಾಂತರ ಕನ್ವರ್ಟ್ ಮಾಡ್ಬೋದಲ್ವಾ. ಸೊ ಗವರ್ನೆನ್ಸ್ ನಡೆಯಲ್ಲಿ ಒಂದು ಟ್ರಸ್ಟ್ ಬೇಸ್ಡ್ ಆಗಿರ್ತಕ್ಕಂತಹ ಆಡಳಿತವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಬಿಸ್ನೆಸ್ ಮಾಡುವಂಥ ಹಂತದಲ್ಲಿ ಹಾಗೂ ಸಿಟಿಜನ್ಸ್ಗೆ ಬೇಕಾಗಿರುವಂತಹ ಒಂದು ಫಿಯರ್ಫುಲ್ ಕಂಡೀಷನ್ಸನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಕೆಲವೊಂದಿಷ್ಟು ಹಂತದಲ್ಲಿ ಏನಾಗುತ್ತೆ ಅಂದರೆ ಟೆಕ್ನಿಕಲ್ ಎರರ್ಸ್ ಆಗ್ತಾ ಇರುತ್ತೆ. ಪ್ರೊಸೀಜರ್ ಲೆವೆಲಲ್ಲಿ ಮೈನರ್ ಮಿಸ್ಟೇಕ್ಸ್ಗಳಿರ್ತವೆ. ಈ ಒಂದು ಹಂತದಲ್ಲಿ ಅವರನ್ನು ಕ್ರಿಮಿನಲ್ ಆಗಿ ಘೋಷಣೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ. ಸರ್ಕಾರ ಜನ್ ವಿಶ್ವಾಸ್ ಯೋಜನೆ ಮುಖಾಂತರ ಅವ್ರ ಮೇಲೆ ಇರುವಂತಹ ಒಂದು ಕ್ರಿಮಿನಲ್ ಪನಿಷ್ಮೆಂಟನ್ನು ಶಿಫ್ಟ್ ಮಾಡ್ತಾ ಇದೆ. ಟ್ರಸ್ಟ್ ಬೇಸ್ಡ್ ಕಂಪೈಲೆನ್ಸನ್ನು ಇಲ್ಲಿ ಕಾಣಬಹುದು. ಇಲ್ಲಿರುವಂತಹ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು. ಫಿಯರ್ ಬೇಸ್ಡ್ ಕಂಪೈಲೆನ್ಸನ್ನು ರೆಡ್ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ. ಅಗೇನ್ ವಾಲಂಟರಿ ಅಡೇರೆನ್ಸ್ ಅನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಪ್ರೆಡಿಕ್ಟಬಲ್ ಆಗಿರುವಂಥ ಒಂದು ರೆಗ್ಯುಲೇಷನ್ಸ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೈನರ್ ಆಫೆನ್ಸಸ್ಗೆ ಒಂದು ಡಿಕ್ರಿಮಿನಲೈಸ್ಡ್ ಕಂಡೀಷನ್ ಅನ್ನು ಕಾಣ್ತಾ ಇದ್ದಾವೆ. ಟೆಕ್ನಿಕಲ್ ಲೆವೆಲಲ್ಲಿ ಪ್ರೊಸೀಜರ್ ಲೆವೆಲಲ್ಲಿ ಏನಾದರೂ ಲ್ಯಾಪ್ಸ್ ಆದರೆ ಒಂದು ಸಿವಿಲ್ ಪೆನಾಲ್ಟೀಸ್ಗಳನ್ನು ಅವ್ರ ಮೇಲೆ ಹಾಕ್ಬೋದು. ಅಡ್ಮಿನಿಸ್ಟ್ರೇಟಿವ್ ಆಗಿರ್ತಕ್ಕಂಥ ಒಂದು ಆ್ಯಕ್ಷನ್ಸ್ಗಳನ್ನು ಸಹ ಅವ್ರ ಮೇಲೆ ತೆಗೆದುಕೊಳ್ಳುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಕೆಲವು ಸೆಕ್ಟರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಹೆಲ್ಪ್ ಆಗುವಂಥದ್ದನ್ನು ಕಾಣ್ಬೋದು. ಟೆಕ್ಸ್ಟೈಲ್ ಸೆಕ್ಟರ್ಗೆ ಇದು ಹೆಲ್ಪ್ ಆಗುತ್ತೆ. ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇದು ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮನ್ನು ನೋಡಿದಾಗ ಮೊದಲ ಹಂತದಲ್ಲಿ ಏನಾದರೂ ಮೈನರ್ ಮಿಸ್ಟೇಕ್ ಆಗಿದ್ದೆ ಆದರೆ ವಾರ್ನಿಂಗನ್ನು ಕೊಡ್ತಾರೆ. ಫಸ್ಟ್ ಟೈಮ್ ವೈಲೇಷನ್ ಆದಾಗ ವಾರ್ನಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಲೋವರ್ ಪೆನಾಲ್ಟೀಸನ್ನು ವಿಧಿಸ್ತಾರೆ. ಸೊ ಮೈನರ್ ಲ್ಯಾಪ್ಸಸ್ಗೆ ಕಡಿಮೆ ಪ್ರಮಾಣದಲ್ಲಿ ಪೆನಾಲ್ಟೀಸ್ಗಳನ್ನು ಹಾಕ್ತಾ ಹೋಗ್ತಾರೆ. ಸೀರಿಯಸ್ ಅಫೆನ್ಸ್ ಏನಾದರೂ ಕ್ರಿಯೇಟ್ ಆದರೆ ಒಂದು ವೇಳೆ ಪಬ್ಲಿಕ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಹೋಗಿರ್ತಕ್ಕಂಥ ಹಂತದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೆಗ್ಯುಲೇಷನ್ಸನ್ನು ತರಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಸೊ ಈ ಮೊದಲು ನಾವೇನಾದರೂ ಪ್ರಾಬ್ಲಮ್ ಆದಾಗ ಕೋರ್ಟ್ಗೆ ಅಪ್ರೋಚ್ ಮಾಡ್ತಾ ಇದ್ವಲ್ಲ, ಕೋರ್ಟ್ ಏನು ಮಾಡ್ತಾ ಇತ್ತು, ಫೈನ್ಸ್ಗಳನ್ನು ವಿಧಿಸ್ತಾ ಇತ್ತು. ಆದರೆ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದಾದ ಮೇಲೆ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಒಂದು ಅಡ್ಜುಡಿಕೇಷನನ್ನು ಕಾಣ್ತಾ ಇದ್ದೇವೆ. ಫಾಸ್ಟಾಗಿ ರೆಸೊಲ್ಯೂಷನ್ ಆಗುತ್ತೆ. ಟೈಮ್ ಬಾಂಡ್ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ಒಂದು ರಿಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ MSME ಸೆಕ್ಟರ್ಸನ್ನೇ ನಾವು ನೋಡಿದಾಗ ಇದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನಮ್ಮ GDPಗೆ. ಅಗೇನ್ ಎಂಪ್ಲಾಯ್ಮೆಂಟನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿರುವಂಥ ಹರ್ಡಲ್ಸ್ಗಳನ್ನು ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ರೆಸೊಲ್ಯೂಷನ್ನ ಫಾಸ್ಟ್ ಮಾಡೋದ್ರಿಂದ ಗ್ರೋತನ್ನು ಸಹ ನಾವು ಈಸಿಯಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಪೇಪರ್ ವರ್ಕು ಸಹ ಇಲ್ಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಸಹ ನಾವು ಇಂಪ್ರೂವೈಸ್ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದ ಒಂದು ಪ್ರೆಡಿಕ್ಟಬಲ್ ಆಗಿರ್ತಕ್ಕಂಥ ರೂಲ್ಸನ್ನು ನೋಡ್ತಾ ಇದ್ದೀವಿ. ಹರಾಸ್ಮೆಂಟು ಸಹ ತುಂಬ ಕಡಿಮೆ ಇರುತ್ತೆ. ಇನ್ವೆಸ್ಟ್ಮೆಂಟನ್ನು ಇದು ಎನ್ಕರೇಜ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕೋರ್ಟ್ನ ಬರ್ಡನ್ನು ಸಹ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ. ಕೋರ್ಟ್ ನಡಿಯಲ್ಲಿ ನಿಯರ್ಲಿ 5 crore ಅಷ್ಟು ಪೆಂಡಿಂಗ್ ಕೇಸಸ್ಗಳಿದ್ದಾವೆ. ಈ ಒಂದು ಇಶ್ಯೂಸ್ಗಳೆಲ್ಲ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ರಿಸಾಲ್ವ್ ಆಗ್ತಾ ಹೋದರೆ ಕೋರ್ಟ್ ಮೇಲೆ ಇರ್ತಕ್ಕಂಥ ಬರ್ಡನ್ನು ಸಹ ರೆಡ್ಯೂಸ್ ಆಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಸೊ ಬೇಸಿಕ್ ಕನ್ಸರ್ನ್ ಏನಿದೆ ಅಂತಂದರೆ ಆಥರ್ ಅವರು ಫೈಂಡ್ ಔಟ್ ಮಾಡ್ತಾ ಇರುವಂಥದ್ದು ಸಮ್ಟೈಮ್ಸ್ ವೀಕ್ ಎನ್ಫೋರ್ಸ್ಮೆಂಟ್ ಏನಾದರೂ ಇದ್ದರೆ ಅಲ್ವಾ, ಓವರ್ ರಿಲ್ಯಾಕ್ಸೇಷನ್ ಇದ್ರೂ ಸಹ ಏನಾಗುತ್ತೆ ಅಂದರೆ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈವನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ನಡೆಯಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಇಲ್ಲ
ಅಂತಂದರೆ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ಇದೊಂದು ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇಲ್ಲಿ ಒಂದು ರೆಗ್ಯುಲೇಟರಿ ಸಿಂಪ್ಲಿಫಿಕೇಶನ್ಸನ್ನು ಕಾಣ್ತಾ ಇದ್ದೇವೆ ಅನ್ನೋದು ಕ್ಲಾರಿಟಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ. ಅದರಲ್ಲೂ ಪ್ರಿಲಿಮ್ಸಲ್ಲಿ ನಿಮಗೆ ಕೇಳ್ಬೋದು ಜನ್ ವಿಶ್ವಾಸ್ ರಿಫಾರ್ಮ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸಿಂಪಲ್ ಆಗಿ ಕೇಳ್ಬೋದಲ್ವಾ. ಸೊ ಇಲ್ಲಿ ಒಂದು ಟ್ರಸ್ಟ್ ಬೇಸ್ಡ್ ಕಂಪೈಲೆನ್ಸನ್ನು ತರುವಂಥ ಹಂತದಲ್ಲಿ ಪ್ರಮೋಷನ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ದ ಥರ್ಮಲ್ ಕಾಸ್ಟ್ ಆಫ್ ಇಂಡಿಯಾಸ್ ಟೆಕ್ಸ್ಟೈಲ್ ಸರ್ಜ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾಸ್ ಇಂಡಸ್ಟ್ರಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. ನಮ್ಮ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಅದರಲ್ಲೂ ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದಾದರೆ ಇದೊಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಒಂದೆಡೆ. ಆ್ಯಂಡ್ ಅಗೇನ್ ದೇರ್ ಆರ್ ಸಮ್ ಚಾಲೆಂಜಸ್ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಅಪಾರ್ಚುನಿಟಿ ಯಾವ ರೀತಿಯಾಗಿದೆ ಅಂದರೆ ಇವಾಗ ಪ್ರಸ್ತುತವಾಗಿ ಬಾಂಗ್ಲಾದೇಶ್ ಗ್ಲೋಬಲ್ ಲೆವೆಲಲ್ಲಿ ಒಂದು ಟೆಕ್ಸ್ಟೈಲ್ ಹಬ್ ಅಂತ ಅನಿಸ್ಕೊಳ್ಳುತ್ತೆ. ಅಲ್ಲಿರುವಂಥ ಒಂದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇವೆಲ್ಲವನ್ನು ನೋಡಿದಾಗ ಬಾಂಗ್ಲಾದೇಶ್ ಯಾವ ಕಂಟ್ರಿಗಳೊಂದಿಗೆ ಒಂದು ಪಾರ್ಟ್ನರ್ಶಿಪ್ಪನ್ನು ಹೊಂದಿತ್ತು, ಅದರಲ್ಲೂ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಪನ್ನು ಹೊಂದಿರತಕ್ಕಂಥ ಕಂಟ್ರೀಸ್ಗಳು ಭಾರತಕ್ಕೆ ಶಿಫ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಭಾರತ ಇದನ್ನು ಅಪಾರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದೆಡೆ. ಇನ್ನೊಂದೆಡೆ ಭಾರತದಲ್ಲಿರುವಂಥ ಟೆಕ್ಸ್ಟೈಲ್ ಸೆಕ್ಟರ್ಸ್ಗಳು ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದೆ, ಕ್ರೈಸಿಸ್ಗಳನ್ನು ಫೇಸ್ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ಬೆಂಗಳೂರು ಹಾಗೂ ತಿರುಪೂರ್ ಅಂತಕ್ಕಂಥ ಪ್ಲೇಸಸ್ ನಡಿನಲ್ಲಿ ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ಹೀಟ್ ಸ್ಟ್ರೆಸ್ ಇದೆ. ಸೊ ಇದರಿಂದ ಒಂದು ಪ್ರೊಡಕ್ಟಿವಿಟಿ ಲಾಸ್ ಆಗಿದೆ ಮತ್ತು ವರ್ಕರ್ ಹೆಲ್ತ್ ಕ್ರೈಸಿಸ್ಗೆ ಸಂಬಂಧಪಟ್ಟಂಥ ಕೋರ್ ಕಂಡೀಷನನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಮೇಜರ್ಲಿ ಒಂದು ಪ್ರೊಡಕ್ಟಿವಿಟಿ ಲಾಸ್ ಆಗಿದೆ ಹಾಗೂ ವರ್ಕರ್ ಹೆಲ್ತ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಥರ್ಮಲ್ ಕಾಸ್ಟ್ ಅಂತಂದರೆ ಏನು, ಎಕನಾಮಿಕ್ ಕಾಸ್ಟನ್ನು ನಾವು ನೋಡ್ತಾ ಇದ್ದೇವೆ ಹಾಗೂ ಹ್ಯೂಮನ್ ಕಾಸ್ಟನ್ನು ಸಹ ನಾವು ಕನ್ಸಿಡರ್ ಮಾಡುವಂಥದ್ದು. ಇಟ್ಸ್ ಆಲ್ ಬಿಕಾಸ್ ಆಫ್ ರೈಸಿಂಗ್ ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಹ್ಯೂಮನ್ ಕಾಸ್ಟನ್ನು ಬರೆಸಬೇಕಾಗಿದೆ. ಆ್ಯಂಡ್ ಅಗೇನ್ ಇದರಿಂದ ಎಕನಾಮಿಕ್ ಕಾಸ್ಟನ್ನು ಸಹ ಲಿಂಕ್ ಮಾಡ್ಬೋದು. ಇಲ್ಲಿ ಟೆಂಪ್ರೇಚರ್ನಿಂದಾಗಿ ಒಂದು ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇದೆ ಅಂತ ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಥರ್ಮಲ್ ಕಾಸ್ಟ್ ಅಂತ ಹೇಳ್ತಾ ಇದ್ದೇವೆ. ವರ್ಕರ್ಸ್ಗಳು ತಮ್ಮ ಒಂದು ಎಫಿಷಿಯನ್ಸಿಯನ್ನು ಕಳೆದುಕೊಳ್ತಾ ಹೋಗ್ತಾ ಇದ್ದಾರೆ ಟೆಂಪ್ರೇಚರ್ ಹೆಚ್ಚಾಗುವಂಥ ಹಂತದಲ್ಲಿ. ಕೆಲವೊಂದಿಷ್ಟು ಫ್ಯಾಕ್ಟ್ರೀಸ್ಗಳು ಸಹ ಶಟ್ ಡೌನ್ ಆಗ್ತಾ ಬರ್ತಾ ಇದ್ದಾರೆ. ಬಿಕಾಸ್ ಲೋ ಔಟ್ಪುಟ್ ಇತ್ತಂದರೆ, ಎಫಿಷಿಯನ್ಸಿ ಕಡಿಮೆ ಇತ್ತಂದರೆ ಆಟೋಮೆಟಿಕಲಿ ಆ ಒಂದು ಫ್ಯಾಕ್ಟ್ರೀಸ್ಗಳು ಸರ್ವೈವ್ ಆಗೋದಿಲ್ಲ. ಈ ಒಂದು ಹಂತದಲ್ಲಿ ಶಟ್ ಡೌನ್ ಮಾಡೋದೇ ಒಂದು ಫೈನಲ್ ಆಪ್ಷನ್ ಆಗುತ್ತೆ. ಇಲ್ಲಿ ವರ್ಕರ್ಸ್ಗಳಿಗೂ ಸಹ ಕಡಿಮೆ ವೇಜ್ ಬರುವಂಥ ಸಾಧ್ಯತೆ ಇರುತ್ತೆ. ಅವರ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ಸಹ ಕಾಣ್ಬೋದು. ಇವಾಗ ಒಂದು ಪ್ರೊಡಕ್ಟಿವಿಟಿ ಮೇಲೆ ಯಾವ ರೀತಿಯಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಸೈಂಟಿಫಿಕ್ ಆಗಿ ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ವೇಳೆ ಟೆಂಪ್ರೇಚರ್ 33 to 34 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಇದ್ದರೆ ವರ್ಕರ್ಸ್ ಪ್ರೊಡಕ್ಟಿವಿಟಿ ಏನಿದೆಯಲ್ಲ 50% ಅಷ್ಟು ಡ್ರಾಪ್ ಆಗೋದನ್ನು ಕಾಣ್ತಾ ಇದ್ದೀವಿ. ನಿಯರ್ಲಿ 50% ಅಷ್ಟು ಪ್ರೊಡಕ್ಟಿವಿಟಿ ಇಲ್ಲಿ ಡ್ರಾಪ್ ಆಗುತ್ತೆ. ಹಾಗೂ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುವಂಥ ಹಂತದಲ್ಲಿ ನಿಯರ್ಲಿ 2% ಅಷ್ಟು ಎಫಿಷಿಯನ್ಸಿ ಡ್ರಾಪ್ ಆಗ್ತಾ ಹೋಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇದೊಂದು ರಿಸರ್ಚ್ನ ಆಧಾರದ ಮೇಲೆ ಆಥರ್ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇಂಡಿಯಾ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೇಟಾವನ್ನು ನೋಡಿದಾಗ 2001 ಹಾಗೂ 2020 ಈ ಒಂದು ಡ್ಯೂರೇಷನ್ ಅಡಿಯಲ್ಲಿ ನಿಯರ್ಲಿ 259 ಬಿಲಿಯನ್ ಲೇಬರ್ ಅವರ್ಸ್ ಆ್ಯನ್ಯುವಲ್ ಬೇಸಿಸ್ ಮೇಲೆ ಕಡಿಮೆ ಆಗೋದನ್ನು ಕಾಣ್ತಾ ಇದ್ದೇವೆ. ಅಗೇನ್ 2024 ಒಂದೇ ವರ್ಷದಲ್ಲಿ ನಾವು ನೋಡಿದಾಗ ನಿಯರ್ಲಿ 247 ಬಿಲಿಯನ್ ಅವರ್ಸ್ಗಳು ಕಳೆದುಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ಗೊತ್ತಾಗುತ್ತೆ ಟೆಂಪ್ರೇಚರ್ ಎಷ್ಟರ ಮಟ್ಟಿಗೆ ಪ್ರೊಡಕ್ಟಿವಿಟಿ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಟೆಕ್ಸ್ಟೈಲ್ ಸೆಕ್ಟರನ್ನೇ ನಾವು ನೋಡೋದಾದರೆ ನಿಯರ್ಲಿ 45 ಮಿಲಿಯನ್ ಪೀಪಲ್ ವರ್ಕ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಕಾಟನ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ 39% ಅಷ್ಟು ನಾವು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೇವೆ ಗ್ಲೋಬಲ್ ಕಾಟನ್ಗೆ ಸಂಬಂಧಪಟ್ಟಂತೆ. ಗ್ರೌಂಡ್ ರಿಯಾಲಿಟಿಯನ್ನು ನೋಡಿದಾಗ ತಮಿಳುನಾಡಿನ ಅಡಿನಲ್ಲಿ ಅದರಲ್ಲೂ ಆಫ್ಟರ್ನೂನ್ ಟೈಮ್ ಅಂತ ನಾವು ನೋಡಿದಾಗ ತುಂಬ ಹಾಟ್ ಕಂಡೀಷನ್ ಇರುತ್ತೆ. ಈ ಒಂದು ಹಂತದಲ್ಲಿ 50% ಅಷ್ಟು ವೇಜ್ ಲಾಸ್ ಆಗೋದನ್ನು ಕಾಣ್ತಾ ಇದ್ದೇವೆ. ಯಾಕೆಂದರೆ ಇವಾಗ ಇಂಡೋರ್ ಫ್ಯಾಕ್ಟ್ರಿ ಟೆಂಪ್ರೇಚರು ಸಹ 35 to 40 ಡಿಗ್ರಿ ಸೆಲ್ಸಿಯಸ್ ಎಕ್ಸೀಡ್ ಆಗ್ತಾ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣುವಂಥದ್ದು. ಹಾಗೂ ಯಾವುದೇ ರೀತಿಯಾಗಿ ಒಂದು ಕೂಲಿಂಗ್ ಬ್ರೇಕ್ಸ್ ಆಗಿರ್ಬೋದು, ಸಿಕ್ ಲೀವ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿ ನಮ್ಗೆ ಇದೊಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ವಲ್ಲ, ಇದನ್ನು ನಾವು ಬೆಸ್ಟ್ ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥ ಕನಸನ್ನು ಇಲ್ಲಿ ಕಾಣ್ಬೋದು. ಹಾಗೂ ಟೆಕ್ಸ್ಟೈಲ್ ಸೆಕ್ಟರ್ ನಡೆಯಲ್ಲಿ ನಾವು ಗ್ರೋತನ್ನು ಕಾಣಬೇಕು ಅನ್ನುವಂಥದ್ದಾದರೆ, ಇಂಟರ್ನ್ಯಾಷನಲ್ ಟ್ರೇಡೊಂದಿಗೆ ಇಂಟಿಗ್ರೇಟ್ ಮಾಡಬೇಕು ಅನ್ನುವಂಥದ್ದಾದರೆ ಗ್ಲೋಬಲ್ ಬ್ರ್ಯಾಂಡ್ಸ್ಗಳ ಡಿಮ್ಯಾಂಡನ್ನು ಮೀಟ್ ಮಾಡಬೇಕಾಗುತ್ತೆ. ಗ್ಲೋಬಲ್ ಬ್ರ್ಯಾಂಡ್ ಡಿಮ್ಯಾಂಡ್ ಯಾವ ರೀತಿಯಾಗಿ ಮಾಡುತ್ತೆ, ಫಾಸ್ಟ್ ಡೆಲಿವರಿಯನ್ನು ಡಿಮ್ಯಾಂಡ್ ಮಾಡುತ್ತೆ. ಫಾಸ್ಟಾಗಿ ಡೆಲಿವರಿ ಮಾಡಬೇಕು, ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಡೆಡ್ಲೈನ್ಸ್ಗಳನ್ನು ಮೀಟ್ ಮಾಡಬೇಕಾಗುತ್ತೆ ಅಲ್ವಾ. ಇವಾಗ ಪ್ರಸ್ತುತವಾಗಿರುವಂಥ ಇಶ್ಯೂ ಏನಿದೆ ಅಂದರೆ ಹೀಟ್ ಜಾಸ್ತಿ ಇರೋದ್ರಿಂದ ವರ್ಕರ್ ಅವರ ಒಂದು ಕೆಪಾಸಿಟಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಥರ್ಮೋಡೈನಮಿಕ್ ಬಾಟಲ್ ನೆಕ್ಕನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಸೊ ಇಲ್ಲಿ ಫ್ಯಾಕ್ಟ್ರೀಸ್ಗಳು ಒಂದು ಡೆಡ್ ಲೈನನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ವರ್ಕರ್ಸ್ ಮೇಲೆ ಒಂದು ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಲಾಸಸ್ಗಳು ಸಹ ಆಗೋದು, ಯಾಕಂದರೆ ಡೆಡ್ ಲೈನನ್ನು ಮೀಟ್ ಮಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ.
ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಬ್ರ್ಯಾಂಡ್ ಇವಾಗ ರಿಸೋರ್ಸ್ ಮಾಡುವಂಥದ್ದನ್ನು ಶಿಫ್ಟ್ ಮಾಡ್ತವೆ ಅಲ್ವಾ. ಸೊ ಬೇರೆ ಕಂಟ್ರಿಗಳ ಮೇಲೆ ರಿಲೇ ಆಗ್ತವೆ, ಅಂದರೆ ಅವ್ರ ಮೇಲೆ ಒಂದು ಆರ್ಡರ್ನ ಕೊಡುವಂಥದ್ದಾಗಿರ್ಬೋದು, ಡಿಪೆಂಡೆನ್ಸಿಯನ್ನು ತೋರಿಸುವಂಥದ್ದಾಗಿರ್ಬೋದು. ನಾವು ಸಹ ಸರಿಯಾಗಿ ಬಾರ್ಗೇನಿಂಗನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳು. ಇದರಿಂದ ನಾವು ವೇಜ್ ಲಾಸಸ್ಸನ್ನು ಬಿಯರ್ ಮಾಡಬೇಕಾಗತ್ತೆ, ಹೆಲ್ತ್ ರಿಸ್ಕನ್ನು ಸಹ ಬಿಯರ್ ಮಾಡಬೇಕಾಗತ್ತೆ. ಹೆಲ್ತ್ ರಿಸ್ಕ್ ಅಂತ ಬಂದಾಗ ಹೀಟ್ ಸ್ಟ್ರೋಕ್ ಆಗಿರ್ಬೋದು, ಡಿಹೈಡ್ರೇಷನ್, ಈ ರೀತಿಯಂಥ ಆಸ್ಪೆಕ್ಟ್ಗಳು ಇದ್ದೇ ಇರುತ್ತೆ ಇಲ್ಲಿ. ಸೊ ಇದೊಂದು ಸೀರಿಯಸ್ ಕನ್ಸರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೀಟ್ ಸ್ಟ್ರೆಸ್ನ ಮುಖಾಂತರ ಒಂದು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗ್ಬೋದು, ಹೀಟ್ ಸ್ಟ್ರೋಕ್ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ತಾ ಇದೀವಲ್ಲ, ಡಿಹೈಡ್ರೇಷನ್ ಅನ್ನುವಂಥದ್ದನ್ನು ಕಾಣ್ತಾ ಇದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ನ ತೆಗೆದುಕೊಂಡು ಬರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕೂಲ್ ಬ್ರೇಕ್ಸನ್ನು ಒದಗಿಸುವಂಥದ್ದಾಗಿರ್ಬೋದು, ಸೊ ಏನಾದರೂ ತೊಂದರೆ ಆದರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇರುವಂಥ ಸೊಲ್ಯೂಷನ್ಸನ್ನು ಕೊಡುವಂಥದ್ದಾಗಿರ್ಬೋದು. ಹಾಗೂ ಇಂಡಸ್ಟ್ರಿಯಲ್ ಪಾಲಿಸಿ ನಡಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಬೇಕು. ಪಾಲಿಸಿಯಲ್ಲಿ ಯಾವ ರೀತಿಯಾಗಿ ನಾವು ಫೋಕಸ್ ಮಾಡಬೇಕು, ಮ್ಯಾಂಡೇಟರಿಲಿ ಇಂಡಸ್ಟ್ರೀಸ್ನಲ್ಲಿ ಒಂದು ಕೂಲಿಂಗ್ ಸಿಸ್ಟಮನ್ನು ತರುವಂಥದ್ದು, ರೆಸ್ಟ್ ಬ್ರೇಕ್ಸ್ಗಳನ್ನು ಕೊಡುವಂಥದ್ದು, ಹೀಟ್ ಥ್ರೆಶೋಲ್ಡ್ಸನ್ನು ಮೇಂಟೈನ್ ಮಾಡ್ತಾ ಹೋಗುವಂಥದ್ದು. ಸೊ ಇದರಿಂದಾಗಿ ವರ್ಕರ್ಸ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ, ಅಂದರೆ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿನೂ ಸಹ ನಾವು ಎನ್ಶೋರ್ ಮಾಡುವಂಥದ್ದು. ಹಾಗೂ ಫಿನಾನ್ಷಿಯಲ್ ಸಪೋರ್ಟನ್ನು ಸಹ ಅವರಿಗೆ ಕೊಡಬೇಕು. ಕ್ಲೈಮೇಟ್ ಲಿಂಕ್ಡ್ ಲೋನ್ಸನ್ನು ಒದಗಿಸುವಂಥದ್ದಾಗಿರ್ಬೋದು. ಸರ್ಕಾರವೂ ಸಹ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ಗಳನ್ನು ಕೊಡಬೇಕು. ಕೂಲಿಂಗ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳತಕ್ಕಂಥ ಹಂತದಲ್ಲಿ ಇಂಡಸ್ಟ್ರೀಸ್ಗಳಿಗೆ ಇನ್ಸೆಂಟಿವ್ಸನ್ನು ಕೊಡ್ಬೋದಲ್ವಾ. ವಾಟರ್ ಸಿಸ್ಟಮನ್ನು ಸಹ ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ, ಅಂದರೆ ಡಿಹೈಡ್ರೇಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂಥ ಒಂದು ಇನ್ಫ್ರಾವನ್ನು ಡೆವಲಪ್ ಮಾಡಬೇಕು ಅಂತ. ಲೇಬರನ್ನು ಪ್ರೊಟೆಕ್ಷನ್ ಮಾಡೋದ್ರ ಮುಖಾಂತರ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡ್ಬೋದು. ಲೇಬರ್ ಲಾ ನಡಿನಲ್ಲೂ ಸಹ ಬದಲಾವಣೆ ಮಾಡ್ಬೋದಲ್ವಾ. ಸೇಫ್ ಟೆಂಪ್ರೇಚರ್ ಲಿಮಿಟ್ಸನ್ನು ತರುವಂಥದ್ದು, ಡ್ರಿಂಕಿಂಗ್ ವಾಟರ್ ಎಕ್ಸೆಸಿಬಿಲಿಟಿ ಆಗಿರ್ಬೋದು, ರೆಸ್ಟ್ ಏರಿಯಾವನ್ನು ಡೆವಲಪ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಲೇಬರ್ ಲಾ ನಡಿನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ. ಇನೋವೇಷನ್ಸನ್ನು ತರಬೇಕಾಗಿದೆ. ಹೀಟ್ ರೆಸಿಸ್ಟೆನ್ಸ್ ಕಾಟನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಎನರ್ಜಿ ಎಫಿಷಿಯೆಂಟ್ ಮ್ಯಾನುಫ್ಯಾಕ್ಚರಿಂಗನ್ನು ತರೋದ್ರ ಮುಖಾಂತರ. ಸೊ ಈ ಒಂದು ಇಶ್ಯೂ ಏನಿದೆಲ್ಲ ಹೀಟ್ ಸ್ಟ್ರೆಸ್ ಎಕಾನಮಿಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಷನ್ ಮಾಡುತ್ತೆ. ಇಲ್ಲಿ ಕ್ಲೈಮೇಟ್ ಚೇಂಜನ್ನು ಕನೆಕ್ಟ್ ಮಾಡಿದ್ದಾರೆ, ಲೇಬರ್ ಪ್ರೊಡಕ್ಟಿವಿಟಿಯನ್ನು ಕನೆಕ್ಟ್ ಮಾಡಿದರೆ, ಎಕಾನಾಮಿಕ್ ಗ್ರೋತನ್ನು ಸಹ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೇನ್ಸ್. ಈವನ್ ಪ್ರಿಲಿಮ್ಸಲ್ಲೂ ಸಹ ಹೀಟ್ ಸ್ಟ್ರೆಸ್ನ ಮುಖಾಂತರ ಯಾವ ರೀತಿ ಅಂತ ಅಫೆಕ್ಟ್ಗಳು ಕ್ರಿಯೇಟ್ ಆಗುತ್ತೆ ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಎ, ಎಲಿಫೆಂಟಾ ಕೇವ್ಸ್ ಆರ್ ಆನ್ ಎಕ್ಸಾಂಪಲ್ ಆಫ್ ರಾಕ್ ಕಟ್ ಆರ್ಕಿಟೆಕ್ಚರ್. ಆಪ್ಷನ್ 2, ದೇ ವೇರ್ ಬಿಲ್ಟ್ ಡ್ಯೂರಿಂಗ್ ದ ಡೆಲ್ಲಿ ಸುಲ್ತಾನೇಟ್ ಪೀರಿಯಡ್. ಎರಡು ಆಪ್ಷನ್ ನಡಿನಲ್ಲಿ ಸರಿಯಾದಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.